ಹಾಯ್ ಗೈಸ್, ಎಲ್ರಿಗೂ ಮತ್ತೊಮ್ಮೆ ಎಸ್ ವ್ಲಾಗ್ಸ್ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಫುಡ್ ವ್ಲಾಗ್ ಜೊತೆ ಬರ್ತಾಯಿದ್ದೀನಿ. ಏನಂತೀರಾ, ಪಾಲಕ್ ಪನ್ನೀರ್ ರೈಸ್. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಬೇಕಾಗಿರೋ ಐಟಮ್ಗಳು ಇದೆಲ್ಲ ಆ್ಯಕ್ಚುಲಿ ಗ್ರೈಂಡ್ ಮಾಡ್ಕೊಳ್ಳೋ ಐಟಮ್ಗಳು. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಲವಂಗ, ಏಲಕ್ಕಿ, ಚಕ್ಕೆ, ಮೆಣಸು, ಬೆಳ್ಳುಳ್ಳಿ, ಕಾಯಿ ತುರಿ, ಪುದೀನ ಸೊಪ್ಪು, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಬಟ್ ಗ್ರೈಂಡ್ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಿಕ್ಕಿದ್ದು ಅಕ್ಕಿ, ಬಟಾಣಿ, ಪುದೀನ, ಪನ್ನೀರು, ಟೊಮೆಟೊ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಪಲಾವ್ ಎಲೆ ಮತ್ತು ಬಟಾಣಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಸ್ಟವ್ ಅಂಟಿಸ್ಕೋಬೇಕು. ಅದರ ಮೇಲೆ ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಚಕ್ಕೆ, ಏಲಕ್ಕಿ, ಮೆಣಸು, ಲವಂಗ, ಕಾಯಿ ತುರಿ. ಇದಿಷ್ಟನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದೆ, ಇವಾಗ ಇದು ಸೆಪರೇಟ್ ಇಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಪಾಲಕ್ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪನ್ನ. ಈಗ ಇದು ಫ್ರೈ ಆಗಿದೆ, ಇದನ್ನು ಸಪ್ರೇಟ್ ಇಟ್ಕೊಳ್ಳಿ. ಪಾಲಕ್ನಿಂದ ವೇಸ್ಟ್ ಮಾಡಿಬಿಡಿ, ಅದರಲ್ಲಿ ತುಂಬ ವಿಟಮಿನ್ಸು ಪ್ರೋಟೀನ್ಸ್ ಇರುತ್ತೆ. ಅದನ್ನು ಬೇಕಾದ್ರೆ ಹಾಗೆ ಕುಡೀರಿ, ಇಲ್ಲ ಹಾಗೆ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ವಿತೌಟ್ ಎಣ್ಣೆ ಹಾಕ್ಕೊಳ್ದೆ ಪುದೀನ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1-2 ಸಲ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಇದು ಫ್ರೈ ಆಗಿದೆ, ಸೆಪರೇಟ್ ಇಟ್ಕೊಳ್ಳಿ. ಮತ್ತು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಪನ್ನೀರನ್ನ ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಸಾಕು ಎಣ್ಣೆಯಲ್ಲಿ. ಇದು ಬೇಕಾದ್ರೆ ನೀವು ಬಟ್ರು ಹಾಕೋಬೋದು, ಇಲ್ಲಾಂದರೆ ತುಪ್ಪನೂ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಇವಾಗ ಪನ್ನೀರೆಲ್ಲ ಫ್ರೈ ಆಗಿದೆ.
ಈಗ ಒಂದು ಮಿಕ್ಸಿಗೆ ಇವಾಗ ಫ್ರೈ ಮಾಡ್ಕೊಂಡಿದ್ದೆಲ್ಲ ಐಟಮ್ ಹಾಕ್ಕೊಳ್ಳಿ. ಪನ್ನೀರ್ ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೀರೇನು ಹಾಕೋಬೇಡಿ, ಸಾಕು. ಪಾಲಕ್ ಸೊಪ್ಪನ್ನ ನೀವು ಫ್ರೈ ಮಾಡ್ಬೇಕಾದ್ರೆ ಬಿಟ್ಟಿರುತ್ತಲ್ಲ ನೀರು, ಅಷ್ಟೇ ಸಾಕು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದು ಗ್ರೈಂಡ್ ಆಗಿ ಪೇಸ್ಟ್ ರೆಡಿ ಆಗಿದೆ. ಮತ್ತೆ ಸ್ಟವ್ ಅಂಟಿಸ್ಕೊಳ್ಳಿ, ಅದ್ರ ಮೇಲೆ ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಇವಾಗ ಗೋಡಂಬಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ, ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಈಗ ಗೋಡಂಬಿ ಎಲ್ಲ ಫ್ರೈ ಆಗಿದೆ, ಅದಕ್ಕೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡಿ. ಇವಾಗ ಇದು ಫ್ರೈ ಆಗಿದೆ, ನೆಕ್ಸ್ಟು ಬಟಾಣಿ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಅದು ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಅವಾಗಲೇ ರುಬ್ಕೊಳ್ಳೋಕ್ಕೂ ಪುದೀನ ಸೊಪ್ಪು ಹಾಕ್ಕೊಂಡಿರ್ತೀರ, ಅಂದ್ಬಿಟ್ಟು ಇವಾಗ ಸೆಪ್ರೇಟ್ ಒಗ್ಗರಣೆ ಇದು ರೈಸ್ ಮಾಡ್ಬೇಕಾದ್ರೂ ಪುದೀನ ಸೆಪ್ರೇಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಫ್ರೈ ಆಗಿದೆ. ಟೊಮೆಟೊ ಈಗ ಮತ್ತೊಮ್ಮೆ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಇವಾಗ ಗ್ರೈಂಡ್ ಮಾಡಿಕೊಂಡಿದ್ದೀವಲ್ಲ ಪೇಸ್ಟು, ಅದನ್ನು ಹಾಕ್ಕೊಳ್ಳಿ. ಆ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇವಾಗ ಇದು ಫ್ರೈ ಆಗ್ತಾಯಿದೆ. ಸ್ವಲ್ಪ ಇನ್ನೊಂದು ಚೂರು ಫ್ರೈ ಆಗೋಬೇಕು ಅನ್ನೋ ಟೈಮಲ್ಲಿ ಪನ್ನೀರ್ ಹಾಕ್ಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಅದು ಹಾಕ್ಕೊಳ್ಳಿ. ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೀರು ಹಾಕ್ಕೋಬೇಕು. ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀರೋ ಅದಕ್ಕೆ 2ರಷ್ಟು ನೀರು ಹಾಕ್ಕೊಳ್ಳಿ.
ಚೆನ್ನಾಗಿ ಮತ್ತೊಮ್ಮೆ ಇನ್ನೊಂದು ಸಲ ಸ್ಟಿರ್ ಮಾಡಿ ಇವಾಗ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ, ನೆನೆಸಿಟ್ಕೊಂಡಿರೋ ಅಕ್ಕಿ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಒಂದೆರಡು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಕುದಿ ಬಂದಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ. ಇವಾಗ ಒಂದು ಕುದಿ ಬರ್ತಿದೆ, ಸೊ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ಸ್ ಸಾಕು. ಇವಾಗ ಇದು 2 ವಿಸಿಲ್ಸ್ ಆಗಿದೆ. ಸ್ಟವ್ ಆಫ್ ಮಾಡಿಬಿಡಿ. ಪಾಲಕ್ ಪನ್ನೀರ್ ರೈಸ್ ರೆಡಿ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಮತ್ತಷ್ಟು ವ್ಲಾಗ್ ಜೊತೆ ಬರ್ತಾಯಿರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.